ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕಾಗಿನೆಲೆಯ ಆದಿಕೇಶವನ ಭಕ್ತರಾದ ಕನಕದಾಸರು ಜಾತಿ ಪದ್ಧತಿಯ ತಾರತಮ್ಯಗಳನ್ನು ಅಲ್ಲಗಳೆದವರು. ಕನಕದಾಸರು ಶ್ರೀ ವ್ಯಾಸರಾಯರ ಮೆಚ್ಚಿನ ಶಿಷ್ಯರು. ವ್ಯಾಸರಾಯರಿಂದ ಮಧ್ವ ತತ್ವಶಾಸ್ತ್ರವನ್ನು ಕಲಿತು ಒಪ್ಪಿಕೊಂಡ ಕನಕದಾಸರು ಉಡುಪಿ ಶ್ರೀ ಕೃಷ್ಣನ ಭಕ್ತರು. ಅನೇಕರ ನಂಬಿಕೆಯಂತೆ ಉಡುಪಿಯ ದೇವಸ್ಥಾನದಲ್ಲಿ ಅವರಿಗೆ ಪ್ರವೇಶ ದೊರೆಯದಾದಾಗ ದೇವಸ್ಥಾನದ ಹಿಂದೆ ನಿಂತು ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ಹರಿಯೇ ಎಂಬ ಹಾಡನ್ನ ಹಾಡತೊಡಗಿದರಂತೆ. ಆಗ ಪವಾಡವೆಂಬಂತೆ ಹಿಂದುಗಡೆಯ ಗೋಡೆ ಒಡೆದು ಕೃಷ್ಣನ ವಿಗ್ರಹ ಹಿಮ್ಮುಖವಾಗಿ ತಿರುಗಿತ್ತಂತೆ. ಈಗಲೂ ಉಡುಪಿ ಕೃಷ್ಣನ ದೇವಸ್ಥಾನದ ಹಿಂದುಗಡೆಯ ಗೋಡೆಯಲ್ಲಿ ಬಿರುಕನ ಕಾಣಬಹುದು. ಇಲ್ಲಿ ಒಂದು ಕಿಟಕಿಯನ್ನ ನಿರ್ಮಿಸಿ ಕನಕನ ಕಿಂಡಿ ಎಂದು ಕರೆಯಲಾಗಿದೆ ಎನ್ನುವುದು ಸಾಮಾನ್ಯವಾಗಿ ಚಿರಪರಿಚಿತವಾಗಿರುವ ಕಥಾನಕ. ಅಷ್ಟಕ್ಕೂ ಈ ಸಂಗತಿ ನಿಜವಾ? ಈ ಬಗ್ಗೆ ವಾದ ವಿವಾದಗಳೇನು? ಈ ಸಂಗತಿಯ ಸತ್ಯಾಂಶಗಳೇನು? ಜೊತೆಗೆ ಕನಕನ ಕಿಂಡಿಯ ಸುತ್ತ ಹರಿದಾಡುತ್ತಿರುವ ಊಹಾಪೋಹಗಳೇನು ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಕನಕದಾಸರು ಉಡುಪಿ ಶ್ರೀ ಕೃಷ್ಣನ ದರ್ಶನಕ್ಕೆ ಹೋದಾಗ ಪುರೋಹಿತರು ದೇವಾಲಯ ಪ್ರವೇಶ ನಿಷೇಧಿಸಿದಾಗ ಕನಕದಾಸರ ಭಕ್ತಿ ಶಕ್ತಿಗಳಿಗೆ ಮೆಚ್ಚಿದ ಶ್ರೀಕೃಷ್ಣ ಗೋಡೆ ಒಡೆದು ಪೂರ್ವದಿಂದ ಪಶ್ಚಿಮಾಭಿಮುಖವಾಗಿ ದರ್ಶನ ನೀಡಿದ ಎಂಬ ಕಥೆಯೇ ಸಾಕಷ್ಟು ಪ್ರಚಲಿತವಿದೆ. ಈ ಸಂಗತಿಯನ್ನೇ ಸಾಕಷ್ಟು ಮಂದಿ ನಂಬಿದ್ದಾರೆ. ಈ ಕಥೆಯಾಧಾರಿತ ಸಿನಿಮಾಗಳು ಸಾಕಷ್ಟಿವೆ. ಅಷ್ಟಕ್ಕೂ ಕನಕನ ಕಿಂಡಿಯ ಕುರಿತಾಗಿ ಕೆಲವೊಂದಷ್ಟು ವಿಚಾರಗಳನ್ನ ಮೊದಲು ನೋಡೋಣ. ಕನಕನ ಕಿಂಡಿ ಅಥವಾ ಕನಕನ ಕಿಟಕಿಯು ಉಡುಪಿ ಶ್ರೀ ಕೃಷ್ಣ ದೇವಸ್ಥಾನದಲ್ಲಿ ಒಂದು ಸಣ್ಣ ಇಣುಕು ರಂಧ್ರವಾಗಿದ್ದು, ಅದರ ಮೂಲಕ ಸಂತ ಕನಕದಾಸರಿಗೆ ಭಗವಾನ್ ಶ್ರೀ ಕೃಷ್ಣನೇ ದರ್ಶನ ನೀಡಿದ್ದ ಎಂಬ ನಂಬಿಕೆ ಇದೆ. ಈ ಬಗ್ಗೆ ಅನೇಕ ಜನಪ್ರಿಯ ದಂತಕಥೆಗಳಿವೆ. ಲಭ್ಯವಿರುವ ಐತಿಹಾಸಿಕ ದಾಖಲೆಗಳ ಆಧಾರದ ಮೇಲೆ ನಾವು ಈ ಪ್ರಸಂಗದ ರಹಸ್ಯವನ್ನು ಬಿಚ್ಚಿಡಬಹುದು. ಕನಕದಾಸರು ಭಾರತೀಯ ಸಂತ ಪರಂಪರೆಯ ಸರ್ವಶ್ರೇಷ್ಠರಾದ ಸಂತರಲ್ಲಿ ಒಬ್ಬರು. ಕನಕದಾಸರ ಬದುಕಿನಲ್ಲಿ ನಡೆದ ಕನಕನ ಕಿಂಡಿಯ ಪವಾಡವು ಕನಕದಾಸರ ವ್ಯಕ್ತಿತ್ವವನ್ನು ಜಗತ್ತಿಗೆ ಪರಿಚಯಿಸಲು, ಜಡ ಜೀವರುಗಳಿಗೆ ಚೈತನ್ಯ ತತ್ವವನ್ನು ಪ್ರತಿನಿಧಿಸಲು ಕೃಷ್ಣನನ್ನ ತೋರಿಸಿದ ಲೀಲೆ. ಕನಕದಾಸರ ಪೂರ್ಣ ಯೋಗಿಯ ಪೂರ್ಣ ಸಿದ್ಧನ ವ್ಯಕ್ತಿತ್ವವನ್ನ ವಿಶ್ವಕ್ಕೆ ಪರಿಚಯಿಸುವ ಉದ್ದೇಶದಿಂದಲೇ ಶ್ರೀಕೃಷ್ಣನು ಈ ಲೀಲೆಯನ್ನ ಎಸಗಿದ್ದ ಎಂದು ಇಂದಿಗೂ ನಂಬುತ್ತಾರೆ. ಕನಕದಾಸರು ಕೃಷ್ಣನಲ್ಲಿ ಚಿನ್ಮಯನನ್ನ ಕಂಡಿದ್ದರು. ಮಡಿವಂತರಿಗೆ ಶ್ರೀಕೃಷ್ಣನು ಗುಡಿಯಲ್ಲಿ ಮಾತ್ರ ಇದ್ದುದರಿಂದ ಅವರು ಗುಡಿಯನ್ನ ಮಡಿಯಾಗಿ ಇಡುವುದು, ಪೂಜೆ ಎನ್ನುವ ಭಾವ ಭ್ರಮೆಯ ಬಳಲಿಕೆಗೆ ಒಳಗಾಗಿದ್ರು. ಕನಕದಾಸರು ಜಗದ ಎಲ್ಲೆಡೆ ಶ್ರೀಕೃಷ್ಣನ ದಿವ್ಯ ಬೆಳಕನ್ನ ಕಂಡವರು. ಎಲ್ಲ ಜೀವರುಗಳ ಎದೆಯಲ್ಲಿ ಶ್ರೀಕೃಷ್ಣನಿದ್ದಾನೆ, ಎಲ್ಲರ ಹಿಂದೆಯೂ ಶ್ರೀಕೃಷ್ಣನಿದ್ದಾನೆ ಎಂದು ನಂಬಿದ್ದವರು. ಜೀವರುಗಳ ಎದೆಯಲ್ಲಿರುವ ಜಗದೀಶ್ವರನನ್ನ ಕಾಣುವುದೇ ಜೀವನದ ಸಾರ್ಥಕತೆ ಎಂದು ನಂಬಿದ್ದ ಕನಕದಾಸರು ಮನುಷ್ಯ ನಿರ್ಮಿತ ಕುಲಗೋತ್ರಗಳ ಹಂಗು ಅಭಿಮಾನಗಳಿಗೆ ಒಳಗಾಗದ, ಸರ್ವರಲ್ಲಿಯೂ ವಿಶ್ವಭರಿತನಾದ ತಮ್ಮ ಪ್ರೀತಿಯ ಕಾಗಿನೆಲೆಯ ಆದಿಕೇಶವನನ್ನೇ ಕಾಣುತ್ತಿದ್ರು. ಅಂತರಂಗದ ಕಣ್ಣು ತೆರೆಯದ ಹೊರತು ಪರಮಾತ್ಮನ ಪೂರ್ಣ ಸ್ವರೂಪನ ದರ್ಶನ ಸಾಧ್ಯವಾಗದು. ಕನಕದಾಸರಲ್ಲಿ ಅಂತರಂಗದ ಕಣ್ಣು, ಯೋಗದ ಕಣ್ಣು ತೆರೆದಿತ್ತು. ಜಡದೇಹಿಗಳು ದೇಹವೇ ದೇಗುಲವಾಗಿದ್ದ ಕನಕದಾಸರ ಒಡಲ ಬೆಡಗನನ್ನ ಅರಿಯದಾದರು. ಜಾತಿಯಿಂದ ಕನಕನನ್ನ ಗುರುತಿಸಿದ ಬ್ರಾಹ್ಮಣರು ಅವರನ್ನ ಶ್ರೀಕೃಷ್ಣ ಮಂದಿರದತ್ತ ಬಿಡಲಿಲ್ಲ. ಕೆಟ್ಟದಾಗಿ ನಿಂದಿಸ್ತಾರೆ, ಕೋಲುಗಳಿಂದ ಹೊಡಿತಾರೆ, ಮೈಕೈ ರಕ್ತ ಬರಿಸ್ತಾರೆ, ಶೂದ್ರ ಕುನ್ನಿಯೇ ತೊಲಗಾಚೆ ಎಂದು ಹೊರಗಟ್ಟುತ್ತಾರೆ. ಬ್ರಾಹ್ಮಣರ ಅಜ್ಞಾನಕ್ಕೆ ಮರುಕಪಟ್ಟ ಕನಕದಾಸರು ತಮ್ಮ ದೇಹಕ್ಕಾದ ಪೆಟ್ಟುಗಳನ್ನು ಭಗವಂತನ ಉಡುಗೊರೆ ಎಂದೇ ಭಾವಿಸ್ತಾರೆ. ದೇಹಕ್ಕಾದ ನೋವಿನ ಪರಿತಾಪದಲ್ಲಿ ಶ್ರೀಕೃಷ್ಣ ಮಂದಿರದ ಹಿಂಭಾಗಕ್ಕೆ ಬಂದು ಶ್ರೀಕೃಷ್ಣನನ್ನ ಭಕ್ತಿಯಿಂದ ನಮಿಸ್ತಾರೆ, ವಂದಿಸ್ತಾರೆ. ಓ ನನ್ನ ತಂದೆಯೇ, ಲೋಕ ಬಂಧುವೆ, ಏಕಿಂತು ಈ ಶಿಕ್ಷೆ, ನಿನಗೂ ನಾನು ಬೇಡವಾದನ ಎಂದು ಪರಿಪರಿಯಲ್ಲಿ ದುಃಖಾರ್ಥರಾಗಿ ಪ್ರಾರ್ಥಿಸ್ತಾರೆ. ಹೊತ್ತು ಮುಳುಗಿತು, ಕತ್ತಲಾಯಿತು. ಶ್ರೀಕೃಷ್ಣನ ಗುಡಿಗೆ ಬೀಗ ಜಡಿದು ಬ್ರಾಹ್ಮಣರು ತಮ್ಮ ಮನೆಗಳಿಗೆ ತೆರಳುತ್ತಾರೆ. ನೋವು ನಿರಾಶೆಯಲ್ಲಿ ಬಳಲುತ್ತಿದ್ದ ಕನಕದಾಸರು ಶ್ರೀಕೃಷ್ಣ ಮಂದಿರದ ಹಿಂಬದಿಯ ಪಶ್ಚಿಮ ದಿಕ್ಕಿನ ಒಂದು ಮೂಲೆಯಲ್ಲಿ ಕಂಬಳಿಯನ್ನ ಹೊದ್ದು ಕೃಷ್ಣ ಕೃಷ್ಣ ಎನ್ನುತ್ತಾ ಮಲಗುತ್ತಾರೆ. ಬೆಳಗಿನ ಬ್ರಾಹ್ಮಿ ಮುಹೂರ್ತದ ಸಮಯ. ಮಗು ಕನಕ, ಎದ್ದೇಳು ಎಂದ ಧ್ವನಿಯೊಂದು ಮಲಗಿದ್ದ ಕನಕದಾಸರನ್ನ ಎಚ್ಚರಿಸಿತು. ತಟ್ಟನೆ ಎದ್ದು ನೋಡ್ತಾರೆ, ಯಾರೂ ಇಲ್ಲ. ದಿವ್ಯ ಧ್ವನಿಯದು. ಶ್ರೀಕೃಷ್ಣನ ಧ್ವನಿಯಲ್ಲದೆ ಮತ್ಯಾರದ್ದೂ ಅಲ್ಲ ಎಂದರಿತು ಕನಕದಾಸರು ಎದ್ದು ದೇಗುಲದ ಬಳಿ ಬಂದು ಕೃಷ್ಣ ಕೃಷ್ಣ ಎಂದು ಎದೆ ತುಂಬಿ ಹಾಡ್ತಾರೆ. ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ಹರಿಯೇ ಎಂದು ಭಕ್ತಿಯಿಂದ ನಮಿಸಿ ಹಾಡ್ತಾರೆ. ಭಕ್ತಿ ಪರವಶರಾಗಿ ಕುಣಿತಾರೆ. ಭಕ್ತಿ ಪರವಶರಾಗಿ ಕುಣಿದು ಕುಪ್ಪಳಿಸುತ್ತಾರೆ.
ಭಕ್ತನ ಭಾವೋನ್ಮಾದಕ್ಕೆ ಮಂದಿರದೊಳಗಿದ್ದ ಶ್ರೀಕೃಷ್ಣನು ಕುಣಿದಂತೆ ಭಾಸವಾಗಿ ತಟ್ಟನೆ ಸಿಡಿಲು ಹೊಡೆದಂತೆ ದೇಗುಲದ ಪಶ್ಚಿಮ ದಿಕ್ಕಿನ ಗೋಡೆಯ ಕಲ್ಲು ನೆಲಕ್ಕುರುಳಿತು. ಆಶ್ಚರ್ಯ ಬೆರಗುಗಳಿಂದ ನೋಡುತ್ತಿದ್ದ ಕನಕದಾಸರಿಗೆ ಮಗು ಕನಕ, ಇಗೋ ನಾನು ನೋಡಿಲ್ಲಿ ಎನ್ನುವ ಶ್ರೀಕೃಷ್ಣನ ಧ್ವನಿ ಕೇಳಿ ಕನಕದಾಸರು ಕಿಂಡಿಯಲ್ಲಿ ಕಣ್ಣಿಟ್ಟು ನೋಡ್ತಾರೆ. ಶಿಲಾಮೂರ್ತಿ ಇದ್ದಲ್ಲಿ ಶ್ರೀಕೃಷ್ಣನೇ ಎದ್ದು ನಿಂತಿದ್ದ. ಪರಮ ಪ್ರಭೆಯಿಂದ ಬೆಳಗುತ್ತಿದ್ದ ಮುಗುಳು ನಗೆಯ ದಿವ್ಯವದನಾರವಿಂದ ಕೃಷ್ಣನ ಭವ್ಯಾದ್ಭುತ ದರ್ಶನವನ್ನ ಪಡಿತಾರೆ ಕನಕದಾಸರು. ಧನ್ಯನಾದೆ ತಂದೆ, ಸಾರ್ಥಕವಾಯಿತು ನನ್ನ ಈ ಜನ್ಮ ಎಂದು ಭಕ್ತಿಯಿಂದ ನಮಿಸ್ತಾರೆ. ನೆಲಕುರುಳಿ ಸಾಷ್ಟಾಂಗ ನಮಸ್ಕರಿಸ್ತಾರೆ. ಏಳು ಮಗು ಕನಕ, ನಿನ್ನಂತಹ ಭಕ್ತನನ್ನ ಪಡೆದ ನಾನು ಧನ್ಯನಾದೆ ಎಂದಾಗ ಭಕ್ತನನ್ನ ಕಣ್ಣಾರೆ ಕಂಡ ಆನಂದಾತಿರೇಕದಲ್ಲಿ ಮಾತೆ ಹೊರಡುತ್ತಿಲ್ಲ ಕನಕದಾಸರ ಬಾಯಿಂದ. ಕರಗಳನ್ನ ಜೋಡಿಸಿ ಆ ದಿವ್ಯ ಬೆಳಕಿನ ಬೆಳಗನ್ನ ನೋಡುತ್ತಾ ನಿಂತಿದ್ರು. ಬೆಣ್ಣೆ ಕದಿಯುವ ಬಾಲಕೃಷ್ಣನನ್ನೊಮ್ಮೆ, ಕಂಸಾದಿ ದುಷ್ಟರನ್ನ ಸಂಹರಿಸುವ ವೀರ ಕೃಷ್ಣನನ್ನೊಮ್ಮೆ, ಗೋಪಿಕಾ ಸ್ತ್ರೀಯರೊಂದಿಗೆ ವಿಹರಿಸುವ ಗೋಪಿಕಾ ಸ್ತ್ರೀಯರ ಮನೋವಲ್ಲಭ ಕೃಷ್ಣನೊಮ್ಮೆ, ಅರ್ಜುನನಿಗೆ ವಿರಾಟ್ ವಿಶ್ವರೂಪ ದರ್ಶನ ನೀಡಿದ ಕೃಷ್ಣನನ್ನೊಮ್ಮೆ ಕಂಡರು. ತಮ್ಮ ಯೋಗ ಚಕ್ಷುಗಳಿಗೆ ಭಕ್ತಿ ಭಾವೋನ್ಮಾದದ ಕಡಲಲ್ಲಿ ತೇಲುತ್ತಿದ್ದ ಕನಕದಾಸರನ್ನ ಉದ್ದೇಶಿಸಿ ಶ್ರೀಕೃಷ್ಣನು ಹೀಗೆ ಹೇಳ್ತಾನೆ: ಮಗು ಕನಕ, ಇಂದಿನಿಂದ ನಾನು ನನ್ನ ಭಕ್ತರಿಗೆ ನಿನಗೆ ದರ್ಶನವಿತ್ತ ಈ ಕಿಂಡಿಯ ಮೂಲಕವೇ ದರ್ಶನ ನೀಡಿ ನಿನ್ನ ಭಕ್ತಿ ಯೋಗದ ಮಹಿಮೆಯನ್ನ ಜಗಕ್ಕೆ ಸಾರುವೆ ಎಂದು ಅಭಯವನ್ನಿತ್ತು ಅದೃಶ್ಯನಾದ. ಕೃಷ್ಣನನ್ನು, ತನ್ನ ಪರಮಾತ್ಮನನ್ನು ಕಂಡ ಕನಕದಾಸರು ಕಂಬಳಿಯನ್ನ ಹಾಸಿ ಅಲ್ಲಿಯೇ ಪದ್ಮಾಸನದಲ್ಲಿ ಕುಳಿತು ಕೃಷ್ಣನಿಗೆ ಕೃತಜ್ಞತೆಯನ್ನರ್ಪಿಸುತ್ತಾ ಧ್ಯಾನಾಸಕ್ತರಾಗ್ತಾರೆ. ಸಮಾಧಿ ಸ್ಥಿತಿಗೇರ್ತಾರೆ ಕನಕದಾಸರು. ಅಷ್ಟೊತ್ತಿಗಾಗಲೇ ಬೆಳಗಾಯಿತು. ಅರ್ಚಕ ಬ್ರಾಹ್ಮಣರು ಮಂದಿರದ ಬಾಗಿಲು ತೆರೆದು ಒಳ ಬರ್ತಾರೆ. ಏನದು ಪರಮಾಶ್ಚರ್ಯ! ಪೂರ್ವಾಭಿಮುಖವಾಗಿದ್ದ ಶ್ರೀಕೃಷ್ಣನ ಮೂರ್ತಿಯು ಪಶ್ಚಿಮಕ್ಕೆ ಮುಖ ಮಾಡಿ ನಿಂತಿದೆ. ಕಿಂಡಿಯಲ್ಲಿ ಸಮಾಧಿ ಸ್ಥಿತಿಯಲ್ಲಿ ಕುಳಿತ ಕನಕದಾಸರನ್ನ ಕಂಡ ಅರ್ಚಕರಿಗೆ ಇದು ಕನಕನ ಮಹಿಮೆ ಎಂದು ತಿಳಿಯಿತು. ಅರ್ಚಕರು ಓಡೋಡುತ್ತಾ ಬಂದು ಶ್ರೀಕೃಷ್ಣನ ಮಠಾಧೀಶರಿಗೆ ವಿಷಯವನ್ನ ಅರಿಕೆ ಮಾಡಿಕೊಳ್ತಾರೆ. ಅವರು ಕೂಡ ಓಡೋಡಿ ಬಂದು ಈ ಕೌತುಕವನ್ನ ಕಣ್ತುಂಬಿಕೊಳ್ತಾರೆ. ಕೃಷ್ಣನ ಭಕ್ತಿ ವತ್ಸಲ ಲೀಲೆಯನ್ನ ಹಾಡಿ ಹೊಗಳಿ ಕನಕದಾಸರ ಬಳಿ ಬಂದು ಯೋಗ ನಿದ್ರೆಯೊಳಿದ್ದ ಕನಕದಾಸರನ್ನ ಎಬ್ಬಿಸಿ ಅವರನ್ನ ಅಪ್ಪಿ ಆಲಂಗಿಸಿ ಮಂದಿರದೊಳಗೆ ಕರೆದುಕೊಂಡು ಹೋಗಿ ಶ್ರೀಕೃಷ್ಣನ ಬಳಿ ಕೂಡಿಸಿ ಹೂಮಾಲೆಗಳಿಂದ ಸನ್ಮಾನಿಸಿ ಸತ್ಕರಿಸ್ತಾರೆ. ಶ್ರೀಕೃಷ್ಣನ ದರ್ಶನ ಪಡೆದ ನೀವೇ ಧನ್ಯರು, ಧರೆಗೆ ದೊಡ್ಡವರು ಎಂದು ಹಾಡಿ ಹೊಗಳುತ್ತಾರೆ. ಕನಕದಾಸರನ್ನ ನೋಯಿಸಿದ ತಪ್ಪಿಗೆ ಅರ್ಚಕರು ಅವರ ಕ್ಷಮೆ ಕೇಳ್ತಾರೆ. ಇಲ್ಲ, ಇದರಲ್ಲಿ ನಿಮ್ಮದೇನೂ ತಪ್ಪಿಲ್ಲ, ಎಲ್ಲವೂ ಭಗವಂತನ ಲೀಲೆ. ನಿಮ್ಮಿಂದಾಗಿಯೇ ನಾನು ನನ್ನ ಒಡೆಯ, ನನ್ನ ಪರಮಾತ್ಮ ಶ್ರೀಕೃಷ್ಣನನ್ನ ಕಾಣುವಂತಾಯಿತು. ಈ ಭಾಗ್ಯವನ್ನು ಕರುಣಿಸಿದ ನೀವು ನನಗೆ ಪೂಜ್ಯರು ಎಂದು ಕನಕದಾಸರು ವಿನಯದಿಂದ ಅರ್ಚಕರುಗಳಿಗೆ ಕೈ ಮುಗಿತಾರೆ. ಓ, ಇದಲ್ಲವೇ ದೊಡ್ಡವರ ದೊಡ್ಡಸ್ತಿಕೆ ಎಂದು ಉದ್ಗರಿಸಿದರು ಶ್ರೀಕೃಷ್ಣ ಮಠದ ಯತಿಗಳು. ಪ್ರಚಲಿತದಲ್ಲಿರುವ ಈ ಕಥೆ ಒಂದು ಕಡೆಯಾದರೆ, ಮತ್ತೊಂದು ವಾದಗಳ ಪ್ರಕಾರ ಗಮನಿಸಿದಾಗ ಭಾರತೀಯ ದೇವಾಲಯಗಳು ಮತ್ತು ದೇವಾಲಯದೊಳಗಿನ ವಿಗ್ರಹಗಳು ಸಾಮಾನ್ಯವಾಗಿ ಪೂರ್ವಕ್ಕೆ ಮುಖ ಮಾಡ್ತವೆ. ಆದರೆ ಉಡುಪಿ ಶ್ರೀಕೃಷ್ಣ ದೇವಸ್ಥಾನವು ಮಾತ್ರ ತದ್ವಿರುದ್ಧವಾದದ್ದು. ಉಡುಪಿಯ ಕೃಷ್ಣ ಇದ್ದುದೇ ಪಶ್ಚಿಮಕ್ಕೆ. ಅಲ್ಲಿರುವ ಅಷ್ಟ ಮಠಗಳೆಲ್ಲದರ ಮುಖ್ಯ ದ್ವಾರ ಇರುವುದೇ ಪಶ್ಚಿಮಕ್ಕೆ. ಉಡುಪಿ ಕೃಷ್ಣ ಮಠದ ರಚನೆಯನ್ನ ಒಮ್ಮೆ ಸರಿಯಾಗಿ ಪರಿಶೀಲಿಸಿದರೆ ಖಂಡಿತವಾಗ್ಲೂ ಖಾತ್ರಿಯಾಗಿ ಬಿಡುತ್ತೆ. ಕೃಷ್ಣ ಪಶ್ಚಿಮಕ್ಕೆ ತಿರುಗುವ ಸಾಧ್ಯತೆ ಕೂಡ ಇಲ್ಲ ಎಂಬ ವಾದವನ್ನ ವಿದ್ವಾಂಸರು ಹಾಗೂ ಧಾರ್ಮಿಕ ಚಿಂತಕರಾದ ಬನ್ನಂಜೆ ಗೋವಿಂದಾಚಾರ್ಯರು ಉಲ್ಲೇಖಿಸುತ್ತಾರೆ. ಇಷ್ಟು ಕಾಲ ಇಲ್ಲದ ವಾದಿರಾಜರ ಹಾಡಿನ ಪ್ರಸ್ತಾಪ ಈಗೆಲ್ಲಿಂದ ಬಂತು? ಮಧ್ವಾಚಾರ್ಯರ ಕಾಲದಿಂದ ಇರುವ ಉಡುಪಿಯ ಹಲವು ದೇವಾಲಯಗಳ ವಾಸ್ತುವನ್ನ ಗಮನಿಸಿದರೆ ವಾಸ್ತವ ಏನು ಎಂಬುದು ಗೊತ್ತಾಗುತ್ತೆ ಎಂಬ ವಾದವನ್ನ ಮಂಡಿಸ್ತಾರೆ ಗೋವಿಂದಾಚಾರ್ಯರು. ಅಲ್ಲದೆ ಕನಕದಾಸರು ಉಡುಪಿಗೆ ಬಂದದ್ದು ವಾದಿರಾಜರು ಅಲ್ಲಿದ್ದ ಕಾಲ, ಪ್ರಾಯಶಃ ಅವರ ಪರ್ಯಾಯ ಕಾಲ. ಕೃಷ್ಣಗುಡಿಯ ಎದುರು ಈಗ ಕನಕದಾಸ ಮಂಟಪ ಇರುವೆಡೆ ಜೋಪಡಿ ಕಟ್ಟಿಕೊಂಡು ಕನಕರು ವಾಸವಿದ್ರು. ಚಂದ್ರಶಾಲೆಯ ಅಡ್ಡಗೋಡೆಯಿಂದಾಗಿ ಕೃಷ್ಣನ ಎದುರೇ ನಿಂತರೂ ಅವರ ಹೊರಗಣ್ಣಿಗೆ ಕೃಷ್ಣ ದರ್ಶನವಿಲ್ಲ. ಕನಕದಾಸರ ಒಳಗಣ್ಣು ತೆರೆದಿತ್ತು, ಅಲ್ಲಿ ಮಾತ್ರ ನಿರಂತರ ಕೃಷ್ಣ ದರ್ಶನವಾಗ್ತಿತ್ತು. ಬಿರುಕು ಬಿಟ್ಟ ಜಾಗದಲ್ಲಿ ಕಿಂಡಿ ಒಂದು ದಿನ ರಾತ್ರಿ ಉಡುಪಿಯಲ್ಲಿ ಚಿಕ್ಕ ಭೂಕಂಪವಾಯಿತಂತೆ. ಚಂದ್ರಶಾಲೆಯ ಗೋಡೆ ಕೃಷ್ಣನ ನೇರಕ್ಕೆ ಬಿರುಕು ಬಿಟ್ಟಿತ್ತಂತೆ. ಆ ಬಿರುಕಿನಲ್ಲಿ ಇಣುಕಿದರೆ ಕನಕದಾಸರಿಗೆ ರಸ್ತೆಯಲ್ಲೇ ಕೃಷ್ಣನ ದರ್ಶನವಾಗಿತ್ತಂತೆ. ಇದರ ನೆನಪಿಗಾಗಿ ವಾದಿರಾಜರು ಈ ಬಿರುಕು ಬಿಟ್ಟ ಜಾಗವನ್ನ ಮುಚ್ಚುವ ಬದಲು ಅಲ್ಲೊಂದು ಕಿಂಡಿಯ ನಿಲ್ಲಿಸಿದ್ರು. ಅದೇ ಈ ಗಣ ಕನಕನ ಕಿಟಕಿ. ಪೂರ್ವಾಭಿಮುಖ ಪ್ರತಿಷ್ಠಾಪನೆ ಸಾಧ್ಯವೇ ಇಲ್ಲ. ಕನಕದಾಸರಿಗೆ ದರ್ಶನ ನೀಡಲು ಕೃಷ್ಣ ತಿರುಗಿದ ಎನ್ನುವ ಕಥೆ ಆನಂತರ ಸ್ಥಳ ಪುರಾಣದಿಂದ ನಿರ್ಮಾಣಗೊಂಡಂತಹ ಕಥೆ.
ಕೃಷ್ಣ ವಿಗ್ರಹವನ್ನ ಮಧ್ವಾಚಾರ್ಯರು ಪಶ್ಚಿಮಾಭಿಮುಖವಾಗಿ ಪ್ರತಿಷ್ಠಾಪನೆ ಮಾಡಿದ್ರು ಎನ್ನುವುದಕ್ಕೆ ಇಂದಿಗೂ ದಾಖಲೆಗಳಿವೆ. ಮಠದ ವಾಸ್ತುವನ್ನು ಪರಿಶೀಲಿಸಿದರೆ ಅಲ್ಲಿ ಪೂರ್ವಾಭಿಮುಖವಾಗಿ ಪ್ರತಿಷ್ಠೆ ಮಾಡುವ ಸಾಧ್ಯತೆಯೇ ಇಲ್ಲ. ಕನಕದಾಸರು ಒಮ್ಮೆ ಕೃಷ್ಣ ದರ್ಶನಕ್ಕೆಂದು ಉಡುಪಿಗೆ ಬರ್ತಾರೆ. ಆದರೆ ಅಲ್ಲಿಯ ಕರ್ಮಠರು ಒಳಗೆ ಬಿಡಲಿಲ್ಲ. ಆಗ ಪಶ್ಚಿಮದಲ್ಲಿ ನಿಂತು ಕೃಷ್ಣರು ಹಾಡ್ತಾರೆ. ದಾಸರ ಭಕ್ತಿಗೊಲಿದ ಕೃಷ್ಣ ಪಶ್ಚಿಮಕ್ಕೆ ತಿರುಗಿದ. ಅಲ್ಲೊಂದು ಕಿಂಡಿ ನಿರ್ಮಾಣವಾಯಿತು. ಕಿಂಡಿಯಲ್ಲಿ ದಾಸರಿಗೆ ದರ್ಶನ ಕೊಟ್ಟ ಎಂಬ ಅತ್ಯದ್ಭುತ ಕಥೆ ಹೆಣೆಯಲಾಗಿದೆಯಷ್ಟೇ. ಕೃಷ್ಣನನ್ನ ಆಚಾರ್ಯ ಮಧ್ವರು ಪ್ರತಿಷ್ಠೆ ಮಾಡಿದ್ದೇ ಪಶ್ಚಿಮಾಭಿಮುಖವಾಗಿ. ಹಾಗೆಂದು ಸುರೋತ್ತಮ ತೀರ್ಥರು ತಾವು ರಚಿಸಿದ ವಿಷ್ಣು ತೀರ್ಥೀಯ ಸನ್ಯಾಸ ಪದ್ಧತಿಯ ಟೀಕೆಯಲ್ಲಿ ಉಲ್ಲೇಖಿಸಿದ್ದನ್ನ ನೋಡಬಹುದು. ಸುರೋತ್ತಮ ತೀರ್ಥರು ವಾದಿರಾಜರ ಸೋದರ, ಕನಕದಾಸರ ಸಮಕಾಲೀನರು ಎಂದ ಮೇಲೆ ಅವರ ಮಾತಿಗೆ ತುಂಬಾ ಮಹತ್ವವಿದೆ. ಈ ಕಥೆಯನ್ನ ನಂಬುವವರಿಗೆ ಅದು ನುಂಗಲಾರದ ತುತ್ತಾಗತ್ತೆ. ಕೃಷ್ಣ ಮಠದ ವಾಸ್ತುವನ್ನ ಪರಿಶೀಲಿಸಿದ್ರೂ ಇದು ಸ್ಪಷ್ಟವಾಗತ್ತೆ. ಮುಖ ಮಂಟಪವಿರುವುದು ಪಶ್ಚಿಮದಲ್ಲಿ, ಪುರಾಣ ಪ್ರವಚನ ಚಂದ್ರಶಾಲೆ ಇರುವುದು ಪಶ್ಚಿಮದಲ್ಲಿ. ಯತಿಗಳು ಜಪಕ್ಕೆ ಕೂಡುವ ಕೋಣೆ ಪೂರ್ವದ ಬಾಗಿಲಿಗೆ ಎದುರಾಗಿ ಕೃಷ್ಣ ಇದ್ದ ಎನ್ನುತ್ತಾರೆ. ಪೂರ್ವದಲ್ಲಿ ಬಾಗಿಲೇನೋ ಇದೆ. ಈಗ ಆ ಬಾಗಿಲನ್ನ ಮುಚ್ಚಿ ಚನ್ನಕೇಶವ ವಿಗ್ರಹ ಇಟ್ಟಿದ್ದಾರೆ. ವರ್ಷಕ್ಕೊಮ್ಮೆ ಕದಿರು ಕಟ್ಟುವ ದಿನ ಮಾತ್ರ ಆ ಬಾಗಿಲನ್ನ ತೆರೀತಾರೆ. ಆದರೆ ಅದು ಗರ್ಭಗುಡಿಯ ಬಾಗಿಲಲ್ಲ, ಯತಿಗಳು ಜಪಕ್ಕೆ ಕೂಡುವ ಕೋಣೆಯ ಬಾಗಿಲು. ಕೃಷ್ಣ ಇರುವುದು ಅದರಾಚೆಯ ಕೋಣೆಯಲ್ಲಿ. ಹಾಗಾಗಿ ಕೃಷ್ಣ ಪೂರ್ವದಿಂದ ಪಶ್ಚಿಮಕ್ಕೆ ತಿರುಗಿದ, ಕನಕರಿಗೆ ದರ್ಶನ ಕೊಟ್ಟ ಎಂಬುವ ವಾದವನ್ನ ಅಲ್ಲಗಳಿತಾರೆ. ಹಾಗಾಗಿ ಕೃಷ್ಣ ಬರೀ ತಿರುಗಿದರೆ ಸಾಲದು, ಈ ಕೋಣೆಯಿಂದ ಆಚೆ ಹೋಗಬೇಕು, ಅಲ್ಲಿಂದ ತಿರುಗಿ ನಿಲ್ಲಬೇಕು. ಅವನು ತಿರುಗಿ ನಿಂತ ಜಾಗದಲ್ಲಿ ಗರ್ಭಗುಡಿಯ ಗೋಡೆ ಒಡೆಯಬೇಕು ಮತ್ತು ಬೀದಿ ಬದಿಯ ಪಶ್ಚಿಮ ಗೋಡೆ ಒಡೆಯಬೇಕು. ಇಷ್ಟೆಲ್ಲ ಅಧ್ವಾನಗಳಿದಾವೆ. ಕೃಷ್ಣನಿಗಾಗಿ ಕನಕರಿಗಾಗಿ ಇಷ್ಟೆಲ್ಲ ಕಥೆ ಕಟ್ಟಬೇಕಾ ಎಂಬ ವಾದವನ್ನು ಮಾಡ್ತಾರೆ. ಆದರೆ ನಂಬುವವರಿಗೆ ತರ್ಕ ಬೇಕಿಲ್ಲ. ಅವರು ತರ್ಕಾತೀತರು. ಎಲ್ಲ ಅಸಂಭವವೂ ದೇವರ ಮಹಿಮೆಯಿಂದ ಸಂಭವವಾಗಿ ಬಿಡುತ್ತೆ ಎಂಬುದು ಬನ್ನಂಜೆ ಗೋವಿಂದಾಚಾರ್ಯರು ಮಾಡಿದ್ದ ವಾದ. ಆದರೆ ಯಾವುದು ಸರಿ, ಯಾವುದು ತಪ್ಪು, ಯಾವುದು ಸತ್ಯ, ಯಾವುದು ಮಿಥ್ಯ ಎಂಬೆಲ್ಲ ಗೋಜಿಗೆ ಹೋಗದೆ ಇಲ್ಲಿ ಸತ್ಯಾಂಶ ಹೊಗೆಯಾಡಿರೋದು ಕೇವಲ ಮಾನವರ ಮತ್ತು ದೇವರ ವಿಚಾರದಲ್ಲಿ ಮಾತ್ರ. ಆದರೆ ಭಕ್ತಿಯ ವಿಚಾರಕ್ಕೆ ಬಂದರೆ ಎಲ್ಲವೂ ಸಾಧ್ಯ, ಎಲ್ಲವೂ ಘಟಿಸುತ್ತೆ ಅನ್ನೋದಕ್ಕೆ ಇಲ್ಲಿರುವ ನಾವುಗಳೇ ಸಾಕ್ಷಿ. ಎಲ್ಲರನ್ನು ಗೌರವಿಸೋಣ, ಎಲ್ಲರನ್ನು ಪೂಜಿಸೋಣ. ಪ್ರೀತಿಯೇ ಪರಮ ದೈವ ಎನ್ನುವಾಗ ಊಹಾತಿಶಯಕ್ಕೆ ಯಾಕೆ ಕಿವಿಗೊಟ್ಟು ಕ್ಷಣ ಹಾಳುಗೆಡುವುದು ಅನ್ನೋದೇ ಇಂದಿಗೆ ಪ್ರಸ್ತುತ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.